ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಕುಂಭರಾಶಿಯವರೇ, ಓಂ ಸೂರ್ಯ ದೇವಾಯ ನಮಃ. ಈ ಬ್ರಹ್ಮಾಂಡದ ಅಧಿಪತಿ ತೇಜೋಮಯ ಸೂರ್ಯದೇವನ ಆಶೀರ್ವಾದಗಳೊಂದಿಗೆ ಈ ಸುಂದರ ದಿನವನ್ನು ನಾವು ಇವಾಗ ಆರಂಭಿಸಿದ್ದೀವಿ. ಈ ರಾಜಗಾಂಭೀರ್ಯಕ್ಕೆ ಹೆಸರಾದವರು, ಅಚಲವಾದ ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಂಡವರು ಮತ್ತು ಈ ಜನ್ಮದಾತ ನಾಯಕತ್ವದ ಗುಣಗಳನ್ನು ಹೊಂದಿರುವ ಈ ಕುಂಭರಾಶಿಯವರೇ, ಈಗ ನೀವು ಎಚ್ಚರಗೊಳ್ಳುವ ಸಮಯ ಬಂದೇ ಬಿಡ್ತು. ಈ ಜನವರಿ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಈ ಕ್ಯಾಲೆಂಡರ್ ಮತ್ತೊಂದು ಪುಟವಲ್ಲ. ಇದು ನಿಮ್ಮ ಬದುಕಿನ ಅಧಿಕಾರ, ಗೌರವ, ಸಂಪತ್ತನ್ನು ಉತ್ತುಂಗಕ್ಕೆ ಏರಿಸುವಂತಹ ಒಂದು ಮಹತ್ತರವಾದ ಕಾಲಘಟ್ಟ. ಗ್ರಹಗಳ ಸಂಚಾರವು ಈ ಬಾರಿ ನಿಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸುವಂತಹ ಸೂಚನೆಗಳನ್ನು ನೀಡುತ್ತಿದೆ. ಒಂದು ಕಡೆ ನಿಮ್ಮ ಈ ರಾಶ್ಯಾಧಿಪತಿಯಾದ ಈ ಶನಿ ಭಗವಾನರು ನಿಮ್ಮ ಈ ರಾಜಲಕ್ಷ್ಮಿ ಯೋಗವು ಸೃಷ್ಟಿಯಾಗುತ್ತಿದೆ. ಈ ಯೋಗವು ನಿಮ್ಮನ್ನು ಸಮಾಜದ ಅತ್ಯುನ್ನತ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಲು ಸಜ್ಜಾಗಿದೆ. ಆದರೆ ನೆನಪಿಡಿ, ನಾಣ್ಯಕ್ಕೆ ಎರಡು ಮುಖಗಳಿರುವಂತೆ ಇದೇ ಸಮಯದಲ್ಲಿ ನಿಮ್ಮ ಅದೇ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗುವ ಅಪಾಯವೂ ಇದೆ. ಇದು ನಿಮ್ಮ ಸಂಬಂಧಗಳನ್ನು ಮತ್ತು ಅಧಿಕಾರವನ್ನು ಪರೀಕ್ಷಿಸುವ ಕಠಿಣ ಸವಾಲಾಗಿ ನಿಮ್ಮ ಮುಂದೆ ನಿಲ್ಲಬಹುದು. ಈ ಒಂದು ಅದ್ಭುತ ಯೋಗಗಳು ಯಾವುದು? ನಿಮ್ಮ ಪ್ರತಿಯೊಂದು ನಿರ್ಧಾರದ ಮೇಲೆ ಪ್ರಭಾವ ಬೀರಲಿರುವ ಈ ಸವಾಲುಗಳೇನು? ಈ ಎಲ್ಲವನ್ನ ಈಗ ವಿವರವಾಗಿ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ವ್ಯಕ್ತಿತ್ವ, ಬಲ ಮತ್ತು ದೌರ್ಬಲ್ಯಗಳ ವಿಶ್ಲೇಷಣೆ, ಮುಖ್ಯವಾಗಿ ಈ ತಿಂಗಳ ಭವಿಷ್ಯವನ್ನು ನಾವು ತುಂಬ ಸುಂದರವಾಗಿ ನೆಮ್ಮದಿಯಾಗಿ ಮಾಡಿಕೊಳ್ಳುವ ಮೊದಲು ಈ ಕುಂಭರಾಶಿಯವರಾದ ನಿಮ್ಮ ಸಹಜ ಗುಣಗಳನ್ನು ನಾವು ಆಳವಾಗಿ ವಿಶ್ಲೇಷಿಸಬೇಕಾಗುತ್ತೆ. ಏಕೆಂದರೆ ಈ ಜನವರಿ ತಿಂಗಳಿನಲ್ಲಿ ನಿಮ್ಮ ಸಹಜ ಗುಣಗಳೇ ನಿಮಗೆ ಬಲವಾಗಲಿದೆ. ನಿಮ್ಮಲ್ಲಿ ಈ ಮನೆ ಮಾಡಿರುವ ಕೆಲವು ಅಸಹಜ ಗುಣಗಳೇ ನಿಮಗೆ ಶತ್ರುಗಳಾಗಿವೆ. ಈ ಕುಂಭರಾಶಿಯವರು ಎಂದರೆ ಯಾರು? ನೀವು ಹುಟ್ಟಿನಿಂದಲೇ ನಾಯಕರು. ಯಾರದ್ದೋ ಕೈ ಕೆಳಗೆ ತಲೆಬಾಗಿ ಕೆಲಸ ಮಾಡುವುದು ಅಥವಾ ಯಾರದ್ದೋ ಹಂಗಿನಲ್ಲಿ ಬದುಕುವುದು ನಿಮಗೆ ಎಂದಿಗೂ ಇಷ್ಟವಾಗದ ಮಾತು. ಈ ಒಂದು 4 ಜನರಿಗೆ ಸಹಾಯ ಮಾಡುವುದರಲ್ಲಿ ನೀವು ಪಡೆಯುವ ಆನಂದ ಮತ್ತು ತೃಪ್ತಿ ಅಪಾರ. ಆದರೆ ಅದೇ ಸಹಾಯವನ್ನು ಬೇರೆಯವರಿಂದ ಕೇಳಬೇಕಾದ ಪರಿಸ್ಥಿತಿ ಬಂದರೆ ಅದು ನಿಮಗೆ ನುಂಗಲಾಗದ ತುತ್ತಾಗುತ್ತದೆ. ಎಂತಹದ್ದೇ ಕಠಿಣ ಸಂದರ್ಭಗಳು ಎದುರಾದರೂ ಎದೆಯುಬ್ಬಿಸಿ ಧೈರ್ಯದಿಂದ ಮುನ್ನುಗ್ಗುವ ಛಲಗಾರರು ನೀವು. ಆದರೆ ಕಳೆದ ಕೆಲವು ದಿನಗಳಿಂದ ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮ್ಮಲ್ಲಿ ಕೆಲವು ಈ ಅಸಹಜ ಗುಣಗಳು ಕಾಣಿಸಿಕೊಳ್ಳುತ್ತಿವೆ. ಈ ಸಣ್ಣ ಪುಟ್ಟ ವಿಷಯಗಳಿಗೂ ಅತಿಯಾದ ಕೋಪ ಮಾಡಿಕೊಳ್ಳುವುದು, ಅನಗತ್ಯ ವಿಚಾರಗಳ ಬಗ್ಗೆ ದಿನವಿಡೀ ಆಲೋಚನೆ ಮಾಡುವುದು, ಈ ಜನರ ಗುಂಪಿನಲ್ಲಿ ಇದ್ದರೂ ಒಂಟಿತನವನ್ನು ಬಯಸುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಆಗಾಗ ಏರುಪೇರಾಗುವುದು ಇವು ನಿಮ್ಮ ನೈಜ ಗುಣಗಳಲ್ಲ. ಜನವರಿ ತಿಂಗಳು ಸೂರ್ಯನ ಪ್ರಚಂಡ ಬಲದೊಂದಿಗೆ ಪ್ರಾರಂಭವಾಗುತ್ತೆ. ಆದ್ದರಿಂದ ನೀವು ಮೊದಲು ಮಾಡಬೇಕಾದ ಕೆಲಸವೆಂದರೆ ಈ ನಕಾರಾತ್ಮಕ ಗುಣಗಳನ್ನು ಕಿತ್ತೊಗೆಯುವುದು. ನೀವು ಈ ತಿಂಗಳು ಎಷ್ಟು ಶಾಂತವಾಗಿರುತ್ತೀರೋ ಅಷ್ಟು ಸುಲಭವಾಗಿ ಜಗತ್ತು ನಿಮ್ಮ ಕಾಲಡಿ ಬರುತ್ತೆ. ನೀವು ಕಳೆದು ಹೋದ ಈ ರಾಜಗಂಭೀರ್ಯವನ್ನು ನೀವು ಮರಳಿ ಪಡೆಯಲೇಬೇಕಾದ ಅನಿವಾರ್ಯತೆ ಈಗ ಎದುರಾಗಿದೆ. ಈ ಗ್ರಹಗಳ ಸಂಚಾರ ಮತ್ತು ಯೋಗಗಳ ಪ್ರಭಾವ, ಈ ತಿಂಗಳ ಗ್ರಹಗಳ ಸ್ಥಾನಮಾನವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಮ ರಾಶ್ಯಾಧಿಪತಿಯಾದ ಈ ಶನಿ ಭಗವಾನರು ಈ ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದಾರೆ. ಇದು ನಿಮ್ಮ ಜಾತಕದ 6ನೇ ಮನೆಯಾಗಿರುವುದರಿಂದ ಇದು ನಿಮ್ಮ ಶತ್ರುಗಳ ನಾಶಕ್ಕೆ ದಾರಿಯಾಗಲಿದೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲ ಬಾಧೆಗಳಿಂದ ಮುಕ್ತಿ ಪಡೆಯುವ ಕಾಲ ಹತ್ತಿರ ಬಂದಾಯಿತು. ಇನ್ನು ದೇವಗುರು ಬೃಹಸ್ಪತಿಯು ನಿಮ್ಮ ಕರ್ಮಸ್ಥಾನದಲ್ಲಿ ಕುಳಿತು ನಿಮ್ಮ ವೃತ್ತಿ ಜೀವನಕ್ಕೆ
ಆನೆಯ ಬಲವನ್ನು ನೀಡುತ್ತಿದ್ದಾರೆ. ಇದರೊಂದಿಗೆ ಶನಿ ಮಹಾತ್ಮನು ನಿಮ್ಮ 7ನೇ ಮನೆಯಲ್ಲಿದ್ದರೂ ಈ ಶಶ ಮಹಾಪುರುಷ ಯೋಗದ ಪ್ರಭಾವದಿಂದ ನಿಮ್ಮ ತಾಳ್ಮೆಗೆ ತಕ್ಕ ಉತ್ತಮ ಪ್ರತಿಫಲವನ್ನು ನೀಡಲಿದ್ದಾರೆ. ಈ ಗ್ರಹಗಳ ಸಂಯೋಜನೆಯು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೇಗೆ ಕ್ರಾಂತಿಕಾರಿ ಬದಲಾವಣೆ ತರುತ್ತದೆ ಎಂಬುದನ್ನು ಈಗ ನಾವು ನೋಡೋಣ. ವೃತ್ತಿ ಜೀವನ ಮತ್ತು ಉದ್ಯೋಗ ಸುವರ್ಣ ಅವಕಾಶಗಳ ಕಾಲ. ವೃತ್ತಿ ಜೀವನದಲ್ಲಿರುವ ಈ ಕುಂಭರಾಶಿಯವರಿಗೆ ಜನವರಿ ತಿಂಗಳು ಅಕ್ಷರಶಃ ಒಂದು ಸುವರ್ಣ ಅವಕಾಶದ ಗಣಿ. ಕಳೆದ ವರ್ಷ ಅಥವಾ ಕಳೆದ ಕೆಲವೇ ತಿಂಗಳುಗಳಲ್ಲಿ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಿಗದ ಮಾನ್ಯತೆ, ಇವೆಲ್ಲದಕ್ಕೂ ಈ ತಿಂಗಳು ಉತ್ತರ ಸಿಗಲಿದೆ. ನಿಮ್ಮ ಕಚೇರಿಯಲ್ಲಿ ಅಥವಾ ಈ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಗುವ ಸಮಯವಿದು. ಯಾರೆಲ್ಲ ಈ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದೀರೋ ಅವರಿಗೆ ಈ ಜನವರಿ ಮುಗಿದ ನಂತರ ನಿಮಗೆ ಅತ್ಯಂತ ಶುಭ ಸುದ್ದಿಗಳು ಕಾದಿವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಅತ್ಯವಶ್ಯಕ. ನಿಮ್ಮ ರಾಶಿಯ ಸಹಜ ಗುಣವೆಂದೇ ನೀವು ಅತಿಯಾದ ಈ ನೇರ ಮಾತುಗಾರರು. ಆದರೆ ಈ ಒಂದು ತಿಂಗಳು ನಿಮ್ಮ ಮೇಲಾಧಿಕಾರಿಗಳ ಮುಂದೆ ಅಥವಾ ಈ ಬಾಸ್ ಜೊತೆಗೆ ಯಾವುದೇ ರೀತಿಯ ಈ ವಾದ ವಿವಾದಗಳಲ್ಲಿ ತೊಡಗಬಾರದು. ಕೆಲಸದ ಒತ್ತಡ ಹೆಚ್ಚಿರಬಹುದು, ಆದರೆ ಅದನ್ನು ನಿಭಾಯಿಸುವ ಅದ್ಭುತ ಶಕ್ತಿ ನಿಮಗೆ ಸೂರ್ಯನ ಅನುಗ್ರಹದಿಂದ ಸಿಗಲಿದೆ. ಇನ್ನು ಸರ್ಕಾರಿ ಕೆಲಸಕ್ಕಾಗಿ ಹಗಲಿರುಳು ಪ್ರಯತ್ನಿಸುತ್ತಿರುವವರಿಗೆ, ವಿಶೇಷವಾಗಿ ಈ ಪೊಲೀಸ್ ಇಲಾಖೆ, ಆಡಳಿತಾತ್ಮಕ ಸೇವೆಗಳು ಅಥವಾ ಈ ಶಿಕ್ಷಣ ಇಲಾಖೆಯಲ್ಲಿ ವೃತ್ತಿ ಬಯಸುವವರಿಗೆ ಗ್ರಹಗಳ ಬೆಂಬಲ ಅದ್ಭುತವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರುವ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ. ಈಗಾಗಲೇ ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ವರ್ಗಾವಣೆಯ ಭಾಗ್ಯ ಅಥವಾ ನೀವು ಇಷ್ಟಪಟ್ಟ ಸ್ಥಳಕ್ಕೆ ಹೋಗುವ ಯೋಗಗಳು ದಟ್ಟವಾಗಿವೆ. ಆದರೆ ಒಂದು ಮಾತು ನೆನಪಿರಲಿ, ಈ ಶನಿದೇವನ ದೃಷ್ಟಿ ಇರುವುದರಿಂದ ಯಾವುದೇ ಕಾರಣಕ್ಕೂ ಲಂಚ ಅಥವಾ ಅಡ್ಡದಾರಿ ಹಿಡಿಯಲು ಹೋಗಬೇಡಿ. ಸಿಕ್ಕಿಬೀಳುವ ಸಾಧ್ಯತೆ ಹೆಚ್ಚಿದೆ. ನೇರ ಮಾರ್ಗವೇ ನಿಮಗೆ ರಾಜಮಾರ್ಗವಾಗಲಿದೆ. ನಿರುದ್ಯೋಗಿಗಳಿಗೆ ನನ್ನದೊಂದು ಕಿವಿ ಮಾತು. ಕೇವಲ ಮನೆಯಲ್ಲಿ ಕುಳಿತು ಯೋಚನೆ ಮಾಡುತ್ತಾ ಕಾಲ ಕಳೆದರೆ ಈ ಬಾರಿ ಕೆಲಸ ಸಿಗುವುದಿಲ್ಲ. ಈ ತಿಂಗಳು ಗುರುಬಲ ಇರುವುದರಿಂದ ನೀವು ಮನೆಯಿಂದ ಹೊರಬಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ತಿಂಗಳೊಳಗೆ ನಿಮ್ಮ ಕೈಯಲ್ಲಿ ಆಫರ್ ಲೆಟರ್ ಅನ್ನೋದು ಸೇರುತ್ತೆ. ಆರಂಭದಲ್ಲಿ ಸಂಬಳ ಕಡಿಮೆ ಎನ್ನಿಸಿದರೂ ಹಿಂಜರಿಯಬೇಡಿ. ಆ ಕೆಲಸವೇ ಮುಂದೆ ನಿಮ್ಮನ್ನು ದೊಡ್ಡ ಸ್ಥಾನಕ್ಕೆ ಕೊಂಡು ಹೋಗಲಿದೆ. ವ್ಯಾಪಾರ ಮತ್ತು ವ್ಯವಹಾರ ಧನಲಾಭದ ಮುನ್ಸೂಚನೆ. ವ್ಯಾಪಾರ ಮತ್ತು ಈ ಬಿಸ್ನೆಸ್ ಕ್ಷೇತ್ರದಲ್ಲಿ ತೊಡಗಿರುವ ಈ ಕುಂಭರಾಶಿಯವರಿಗೆ ಇದು ಹಸನ್ಮುಖಿಯ ಕಾಲ. ಹೋಟೆಲ್ ಉದ್ಯಮ, ಟ್ರಾವೆಲ್, ಬಟ್ಟೆ ವ್ಯಾಪಾರ ಅಥವಾ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿರುವವರಿಗೆ ಅನಿರೀಕ್ಷಿತ ಧನಲಾಭ ಕಾದಿದೆ. ನಿಮ್ಮ ಹಳೆಯ ಗ್ರಾಹಕರು ಅಥವಾ ಈ ಕ್ಲೈಂಟ್ಗಳು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಆದರೆ ಪಾಲುದಾರಿಕೆ ಅಥವಾ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಇರುವವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಪಾಲುದಾರ ಜೊತೆಗೆ ಸಣ್ಣ ಸಣ್ಣ ವಿಷಯಗಳಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಪ್ರತಿಯೊಂದು ಲೆಕ್ಕಾಚಾರದಲ್ಲೂ ಪಾರದರ್ಶಕತೆ ಕಾಯ್ದುಕೊಳ್ಳಿ. ನೀವು ಹೊಸದಾಗಿ ಬಂಡವಾಳ ಹೂಡಿಕೆ ಮಾಡುತ್ತಿದ್ದರೆ ನೀವು ಈ ಜನವರಿ ನಂತರದ ಸಮಯವು ಅತ್ಯಂತ ಪ್ರಶಸ್ತವಾಗಿದೆ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ, ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು. ಈಗ ನಿಮ್ಮಲ್ಲಿ ಹೆಚ್ಚಿನವರನ್ನು ಕಾಡುತ್ತಿರುವ ಅತಿ ಮುಖ್ಯವಾದ ಪ್ರಶ್ನೆಗೆ ನಾವು ಬರೋಣ. ಹಣಕಾಸಿನ ಸ್ಥಿತಿ ಹೇಗಿರಲಿದೆ? ಈ ರಾಶಿಯವರಿಗೆ ಸಾಮಾನ್ಯವಾಗಿ ಒಂದು ದೂರ ಅನ್ನೋದು ಇರುತ್ತೆ. ಅದೆಷ್ಟೇ ಹಣ ಬಂದರೂ ಕೈಯಲ್ಲಿ ನಿಲ್ಲುವುದಿಲ್ಲ, ಬಂದ ದಾರಿಯಲ್ಲೇ ಖರ್ಚಾಗೋಗುತ್ತೆ. ಆದರೆ ಈ ಜನವರಿ ತಿಂಗಳು ಮುಗಿದ ನಂತರ ಈ ಪರಿಸ್ಥಿತಿ ಬದಲಾಗಲಿದೆ. ಈ ತಿಂಗಳು ಹಣದ ಹರಿವು ಅತ್ಯಂತ ಉತ್ತಮವಾಗಿರುತ್ತದೆ. ನಿಮ್ಮ ಜಾತಕದಲ್ಲಿ ಸೂರ್ಯನ ಬಲ ಇರುವುದರಿಂದ ನೀವು ನಿರೀಕ್ಷಿಸಿದ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ನೀವು ಮರೆತು ಹೋಗಿದ್ದ ಅಥವಾ ಈ ಹಣ ಇನ್ನೂ ವಾಪಸ್ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದ ಸಾಲದ ಹಣ ಈ ತಿಂಗಳು ನಿಮ್ಮ ಕೈ ಸೇರಲಿದೆ. ಅದಕ್ಕೆ ನೀವು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಪ್ರಭಾವ ಬೀರಬೇಕಾಗುತ್ತೆ. ಸಾಲಬಾಧೆಯಿಂದ ಕಂಗಾಲಾಗಿರುವವರಿಗೆ ಈ ತಿಂಗಳು ಸಮಾಧಾನಕರ ಸಂಗತಿ ಏನೆಂದರೆ ಹಳೆಯ ಸಾಲಗಳನ್ನು ತೀರಿಸಲು ಹೊಸ ಆದಾಯದ ಮಾರ್ಗಗಳು ಗೋಚರಿಸುತ್ತವೆ. ಆದರೆ ಒಂದು ಎಚ್ಚರಿಕೆ, ಕೈಯಲ್ಲಿ ಹಣ ಓಡಾಡುತ್ತದೆ ಎಂದು ಐಷಾರಾಮಿ ವಸ್ತುಗಳ ಮೇಲೆ ಮತ್ತು ಈ ಅನಗತ್ಯ ಆಡಂಬರ ಮೇಲೆ ಖರ್ಚು ಮಾಡಲು ಇದು ಸುಸಮಯವಲ್ಲ. ಹೂಡಿಕೆಯ ವಿಚಾರಕ್ಕೆ ಬಂದರೆ ಷೇರು ಮಾರುಕಟ್ಟೆ ಅಥವಾ ಈ ಟ್ರೇಡಿಂಗ್ನಲ್ಲಿ ತೊಡಗಿರುವವರಿಗೆ ಮಿಶ್ರ ಫಲಿತಾಂಶವಿದೆ.
ದೀರ್ಘಕಾಲದ ಹೂಡಿಕೆಗಳು ನಿಮಗೆ ಲಾಭ ತಂದುಕೊಡುತ್ತೆ. ಆದರೆ ಶೀಘ್ರ ಲಾಭದ ಆಸೆಗೆ ಬಿದ್ದು ನೀವು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಈ ನಷ್ಟ ಅನುಭವಿಸುವ ಅಪಾಯವಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡೀ ಕುಟುಂಬ ಮತ್ತು ದಾಂಪತ್ಯ ಪ್ರೀತಿ ಮತ್ತು ಅಹಂಕಾರದ ನಡುವಿನ ಸಂಘರ್ಷ ಈ ರಾಶಿಯವರ ದೊಡ್ಡ ದೌರ್ಬಲ್ಯವೇ ಅವರ ಕುಟುಂಬ. ಹೊರಗಡೆ ಜಗತ್ತಿಗೆ ನೀವು ಎಷ್ಟೇ ಕಠಿಣವಾಗಿ ಸಿಂಹದಂತೆ ಗರ್ಜಿಸುತ್ತಾ ಕಂಡರೂ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ನೀವು ಕರಗಿ ನೀರಾಗುವ ಮೃದು ಸ್ವಭಾವದವರು. ಈ ತಿಂಗಳು ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೆಲವು ಏರಿಳಿತಗಳು ಕಂಡುಬರಬಹುದು. 7ನೇ ಮನೆಯಲ್ಲಿ ಶನಿ ಮಹಾತ್ಮನ ಉಪಸ್ಥಿತಿ ಇರುವುದರಿಂದ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ದೊಡ್ಡ ಜಗಳಕ್ಕೆ ನಾಂದಿ ಆಡಬಹುದು. ಇಲ್ಲಿ ನಿಮ್ಮ ಅಸಹಜ ಗುಣವಾದ ಅಹಂಕಾರ ಮತ್ತು ಈಗೋವನ್ನು ಪಕ್ಕಕ್ಕಿಟ್ಟು ಸಂಗಾತಿಯ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಂಡರೆ ನಿಮ್ಮ ಸಂಸಾರ ನಂದನವನವಾಗಲಿದೆ. ವಿಶೇಷವಾಗಿ ಗೃಹಿಣಿಯರಿಗೆ ಈ ತಿಂಗಳು ಮನೆಯ ಜವಾಬ್ದಾರಿಗಳು ದುಪ್ಪಟ್ಟವಾಗಲಿವೆ. ಆದರೆ ಸಂತೋಷದ ವಿಷಯವೇನೆಂದರೆ ನಿಮ್ಮ ಪತಿಯ ಕಡೆಯಿಂದ ಅನಿರೀಕ್ಷಿತ ಉಡುಗೊರೆ ಅಥವಾ ಚಿನ್ನದ ಒಡವೆಗಳನ್ನು ಖರೀದಿಸುವ ಯೋಗ ನಿಮಗಿದೆ. ಪ್ರೀತಿ ಪ್ರೇಮದ ವಿಷಯಕ್ಕೆ ಬಂದರೆ ಈ ತಿಂಗಳು ನಿಮಗೆ ಒಂದು ರೀತಿಯ ಅಗ್ನಿ ಪರೀಕ್ಷೆ ಎನ್ನಬಹುದು. ಈ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಅಥವಾ ಯಾರೋ ಹೇಳಿದ ಸುಳ್ಳು ಮಾತಿನಿಂದ ಪ್ರೇಮಿಗಳ ನಡುವೆ ಈ ಕಂದಕ ಉಂಟಾಗಬಹುದು. ಪರಸ್ಪರ ನಂಬಿಕೆ ಕಳೆದುಕೊಳ್ಳಬೇಡಿ. ಅವಿವಾಹಿತರಿಗೆ ಜನವರಿ ದ್ವಿತೀಯಾರ್ಧದಲ್ಲಿ ಈ ಕಂಕಣ ಭಾಗ್ಯ ಕೂಡಿಬರಲಿದೆ. ಉತ್ತಮ ಸಂಬಂಧಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಈ ಮದುವೆ ಮಾತುಕತೆ ನಡೆಸಲು ಇದು ಸಕಾಲ. ಆರೋಗ್ಯ ಮತ್ತು ಜಾಗರೂಕತೆ. ಆರೋಗ್ಯವೇ ಭಾಗ್ಯ ಎಂಬ ಮಾತು ಈ ರಾಶಿಯವರಿಗೆ ಈ ತಿಂಗಳು ಹೆಚ್ಚು ಪ್ರಸ್ತುತವಾಗಿದೆ. ಸಾಮಾನ್ಯವಾಗಿ ನಿಮಗೆ ಉಷ್ಣಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬೇಗನೆ ಬಾಧಿಸುತ್ತವೆ. ಈ ತಿಂಗಳು ಕಣ್ಣಿನ ಉರಿ, ಅತಿಯಾದ ತಲೆನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ನೋವುಗಳು ಕಂಡುಬರಬಹುದು. ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವುದು ನಿಮ್ಮ ಜವಾಬ್ದಾರಿ. ವಯೋವೃದ್ಧರಿಗೆ ಕೀಲು ನೋವು ಅಥವಾ ರಕ್ತದ ಒತ್ತಡ ಸಮಸ್ಯೆಗಳು ಕಾಣಬಹುದು. ಆಗಾಗ್ಗೆ ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸುವುದು ಉತ್ತಮ. ಈ ಕೋರ್ಟ್ ಕಚೇರಿ ಮತ್ತು ಶತ್ರುಗಳ ನಾಶ, ಜಮೀನು ವಿವಾದಗಳು, ಕೋರ್ಟ್ ಕೇಸುಗಳು ಅಥವಾ ಡೈವರ್ಸ್ ಕೇಸುಗಳಲ್ಲಿ ಸಿಲುಕಿಕೊಂಡಿರುವ ಈ ರಾಶಿಯವರಿಗೆ ಈ ಜನವರಿ ಒಂದು ಮಹತ್ತರದ ತಿರುವು ನೀಡಲಿದೆ. 6ನೇ ಮನೆಯಲ್ಲಿ ಸೂರ್ಯನು ಸಂಚರಿಸುವ ಈ ಕಾಲಘಟ್ಟದಲ್ಲಿ ಶತ್ರುಗಳು ನಿಮ್ಮ ಎದುರು ನಿಲ್ಲಲು ಹೆದರುತ್ತಾರೆ. ನಿಮ್ಮ ವಿರುದ್ಧ ನಡೆಯುತ್ತಿದ್ದ ಗುಪ್ತ ಕುತಂತ್ರಗಳು ಒಂದೊಂದಾಗಿ ಬಯಲಿಗೆ ಬರುತ್ತೆ. ನ್ಯಾಯ ನಿಮ್ಮ ಪರವಾಗಿರುತ್ತೆ. ಧೈರ್ಯವಾಗಿರಿ. ಸಾಧ್ಯವಾದಷ್ಟು ರಾಜಿ ಸಂಧಾನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿ. ಯಶಸ್ಸು ನಿಮ್ಮದೇ. ವಿದ್ಯಾರ್ಥಿಗಳು ಮತ್ತು ಈ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇದು ಮಾತು ಇದೆಲ್ಲವೇ ಮಡಿ ಎನ್ನುವಂತಹ ಮಾಡು ಇಲ್ಲವೇ ಮಡಿ ಎನ್ನುವಂತಹ ಸಮಯ. ನೀವು ಅಂದುಕೊಂಡ ಗುರಿಯನ್ನು ತಲುಪಲು ಈ ತಿಂಗಳು ಮಾಡುವ ಪರಿಶ್ರಮ ಬಹಳನೇ ಮುಖ್ಯ. ಈ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಹಂಬಲ ಹೊಂದಿರುವವರಿಗೆ ಇದು ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ. ಈ ತಿಂಗಳು ನೀವು ಕಲಿಯುವ ಯಾವುದೇ ಹೊಸ ತಾಂತ್ರಿಕ ಕೌಶಲ್ಯ ಅಥವಾ ಭಾಷೆ ಮುಂದಿನ 5 ವರ್ಷಗಳ ಕಾಲ ನಿಮ್ಮ ಬದುಕಿಗೆ ಆಧಾರವಾಗಲಿದೆ. ಪೋಷಕರು ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿರುವುದು ಅವಶ್ಯ. ಈ ಶುಭ ಕಾರ್ಯಗಳು ಮತ್ತು ಆಸ್ತಿ ಖರೀದಿ, ಮನೆಯಲ್ಲಿ ನಡೆಯಬೇಕಿದ್ದ ಶುಭ ಕಾರ್ಯಗಳು ಅಂದರೆ ಈ ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಅಥವಾ ನಿಶ್ಚಿತಾರ್ಥಗಳು ಈ ಬಹಳ ದಿನಗಳಿಂದ ಮುಂದೂಡಲ್ಪಟ್ಟಿದ್ದರೆ ಈ ತಿಂಗಳು ಅವುಗಳಿಗೆ ಚಾಲನೆ ಸಿಗಲಿದೆ. ಸ್ವಂತ ಮನೆ ಕಟ್ಟುವ ಯೋಗ ಹೊಂದಿರುವವರಿಗೆ ಈ ಬ್ಯಾಂಕ್ ಲೋನ್ ಮಂಜೂರಾಗುವ ಅಥವಾ ಈ ಪಾಯ ಹಾಕಲು ಪೂರಕವಾದ ವಾತಾವರಣವಿದೆ. ಹೊಸ ವಾಹನ ಖರೀದಿ ಮಾಡಬೇಕೆಂದಿದ್ದರೆ ಜನವರಿ ಮುಗಿದ ನಂತರದ ದಿನಗಳು ಅತ್ಯಂತ ಶ್ರೇಷ್ಠವಾಗಿದೆ. ದೊಡ್ಡ ಸವಾಲು, ಅನಿರೀಕ್ಷಿತ ನಂಬಿಕೆ ದ್ರೋಹ. ಈ ವಿಡಿಯೋದ ಆರಂಭದಲ್ಲಿ ನಾನೊಂದು ನಿಮಗೆ ಹೇಳಿದ್ದೆ, ಈ ಕಠಿಣ ಸವಾಲಿನ ಬಗ್ಗೆ ಹೇಳಿದ್ದೆ, ಹೌದಲ್ವಾ? ಹಾಗಾಗಿ ಕುಂಭರಾಶಿಯವರೇ, ಈ ತಿಂಗಳು ನೀವು ಅನಿರೀಕ್ಷಿತ ನಂಬಿಕೆ ದ್ರೋಹವನ್ನು ಎದುರಿಸಬೇಕಾಗಬಹುದು. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅಥವಾ ಯಾರ ಅಭಿವೃದ್ಧಿಗಾಗಿ ನೀವು ಶ್ರಮಿಸಿದ್ದೀರೋ ಅಂತಹವರಿಂದಲೇ ನಿಮಗೆ ಮಾನಸಿಕ ನೋವು ಉಂಟಾಗುವ ಸಾಧ್ಯತೆ ಇದೆ. ಅದು ನಿಮ್ಮ ಆತ್ಮೀಯ ಗೆಳೆಯನಿರಬಹುದು ಅಥವಾ ಈ ಬಿಸ್ನೆಸ್ ಪಾರ್ಟ್ನರ್ ಇರಬಹುದು. ನಾನು ಇವರಿಗಾಗಿ ಇಷ್ಟೆಲ್ಲ ಮಾಡಿದ್ದೇನಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡಬಹುದು. ಇದಕ್ಕೆ ಪರಿಹಾರವೇನೆಂದರೆ ಯಾರ ಮೇಲೂ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ನೀವು ಮಾಡಿದ ಸಹಾಯವನ್ನು ಮರೆತು ಬಿಡಿ. ನಿರೀಕ್ಷೆ ಇಲ್ಲದ ಸಹಾಯವೇ ನಿಮಗೆ ನೆಮ್ಮದಿ ನೀಡುತ್ತೆ.
ಪರಿಹಾರಗಳು ಮತ್ತು ಮುಕ್ತಾಯ. ಈ ತಿಂಗಳು ನಿಮ್ಮ ಬರುವ ಕಷ್ಟಗಳನ್ನು ತಡೆದು ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಲೇಬೇಕು. ಸೂರ್ಯಾರಾಧನೆ. ಪ್ರತಿ ಭಾನುವಾರದ ಬೆಳಿಗ್ಗೆ ಸ್ನಾನ ಮಾಡಿ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಘ್ಯವಾಗಿ ಅರ್ಪಿಸಿ. ದಾನ ಮತ್ತು ಸಾಧ್ಯವಾದಲ್ಲಿ ಗೋವುಗಳಿಗೆ ಅಂದರೆ ಹಸುವಿಗೆ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ತಿನ್ನಿಸಿ. ಮಂತ್ರಪಠನೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಿಮ್ಮ ಆತ್ಮಬಲ ಈ ವಜ್ರದಷ್ಟು ಗಟ್ಟಿಯಾಗುತ್ತೆ. ನಿಮ್ಮಲ್ಲಿರುವ ಈ ಸೋಮಾರಿತನ ಮತ್ತು ಅಹಂಕಾರವನ್ನು ಬಿಟ್ಟು ಮುನ್ನುಗ್ಗಿ. ಈ ಜನವರಿ ಮುಗಿದ ನಂತರ ನಿಮ್ಮ ಪಾಲಿಗೆ ಅದೃಷ್ಟದ ತಿಂಗಳು ಅಂತಾನೆ ಅನ್ನಬಹುದು. ಆದಷ್ಟು ನೀವು ದೇವರಲ್ಲಿ ನಂಬಿಕೆ ಇಡಿ. ಆಧ್ಯಾತ್ಮಿಕದ ಕಡೆ ಗಮನ ಹೆಚ್ಚಾಗಿ ವಹಿಸಿ. ಮತ್ತು ನೀವು ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅನ್ನ, ಅಕ್ಕಿ ಕಾಳು ನೀಡುವುದರಿಂದ ಶನಿ ಭಗವಾನರ ಕೃಪೆಗೆ ಪಾತ್ರರಾಗ್ತೀರಾ. ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.